ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವ್ರೇನಾದ್ರೂ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ರೆ ಮೊದಲನೇ ವ್ರತ ಕಂಪ್ಲೀಟ್ ಆದಾಗೆ. ನೋ, ಏನಾದ್ರೂ ಮಾಡ್ಲೇಬೇಕು. ಡೋಂಟ್ ವರಿ ಮಾಯಾ, ಅದು ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಏನ್ ಹೇಳ್ತಿದ್ಯಾ? ವ್ರತ ಕಂಪ್ಲೀಟ್ ಆಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಏನ್ ಪ್ಲಾನ್ ಸಂಜನಾ? ದುರ್ಗಾ, ದೀಪಾ, ತಿರು. ಶರತ್, ಸದ್ಯ ವ್ರತಕ್ಕೇನು ವಿಘ್ನ ಬರಲಿಲ್ಲ. ಏನಂತೆ? ಐ ಮೀನ್ ಅದು ವ್ರತ ಅರ್ಥ ಆಗುತ್ತೆ ಚಿರು, ನಿನಗೆ ಇದರಲ್ಲೆಲ್ಲ ನಂಬಿಕೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಸುಳ್ಳು ಹೇಳ್ಬೇಡ. ಅದು ನಂಬಿಕೆ ಅಂತಲ್ಲ ಶರತ್, ಅದು ದೀಪ ಅವ್ರಿಗೇನಾದ್ರು ಆದರೆ ಅಂತ ಕನ್ಸರ್ನ್ ಅಷ್ಟೇ. ಓ, ಕನ್ಸರ್ನ್. ದೀಪ ಅವ್ರ ಮೇಲೆ ಮಾತ್ರ ಅಲ್ಲ, ದುರ್ಗಾ ಅವ್ರ ಮೇಲೂ ಕನ್ಸರ್ನ್ ಇದೆ. ನನಗೆ ಗೊತ್ತು ಚಿರು, ಬಟ್ ಕರೆಕ್ಟ್ ಟೈಮ್ಗೆ ನಿನಗೆ ಈ ಅರ್ಶನ ಎರಚೋ ಐಡಿಯಾ ಬಂತು ನೋಡು. ವೆಲ್ ಡನ್ ಬಾಯ್. ನಡಿ, ತಟ್ಟೆನೂ ಕೊಟ್ಟು ದುಡ್ಡು ಕೊಟ್ಬಿಟ್ಟು ಬರೋಣ. ತರು. ಅಪ್ಪ, ಸದ್ಯ ಎಲ್ಲ ಅಡೆತಡೆಗಳ ಮಧ್ಯೆ ಮೊದಲನೇ ವ್ರತ ಮುಗೀತು. ಹೌದು ಅಣ್ಣ, ನಮ್ಮ ವ್ಯಕ್ತಿತ್ವದಲ್ಲಿ ಒಳ್ಳೆತನ ಇದ್ದು ನಾವು ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರೆ ಆ ದೇವ್ರು ಯಾವತ್ತೂ ನಮ್ಮ ಕೈ ಬಿಡಲ್ಲ. ನಿಮ್ಮಂಥವ್ರ ಮೂಲಕ ನಮ್ಮನ್ನು ಕಾಪಾಡ್ತಾನೆ. ಸತ್ಯವಾದ ಮಾತು ಹೇಳ್ದೆ ದೀಪ.
ಸರಿ ದುರ್ಗಾ, ಆ ಗೂಳಿ ಬಂದಾಗ ನಿಂಗೆ ಭಯ ಆಗ್ಲಿಲ್ವಾ? ಖಂಡಿತವಾಗ್ಲೂ ಇಲ್ಲ ಬಾಸು. ಅಕಸ್ಮಾತ್ ಆ ಗೂಳಿ ಏನಾದ್ರೂ ನನ್ನ ಮೇಲೆ ದಾಳಿ ಮಾಡಿದಿದ್ರೆ ಇಲ್ಲಿ ನೋಡಿ, ನನ್ನ ಕೈಯಲ್ಲಿರೋ ತಾಕತ್ತಿಂದ ಅದನ್ನ ಓಡಿಸ್ಬಿಡ್ತಿದ್ದೆ. ಬಾಸು, ಯಾಕೆ ನೀವು ನಾನು ಏನ್ ಹೇಳಿದ್ರು ನಾನು ಆಗೋದು? ನೀನು ಹೇಳ್ತಾ ಇದಕ್ಕೆ ಬರೀ ನಾನು ಮಾತ್ರ ಅಲ್ಲ, ಎಲ್ಲರೂ ನಗ್ತಾ ಇದೀವಿ. ಏನು ಯಾವಾಗಲೂ ನೀನು ದೊಡ್ಡ ಲೇಡಿ ರ್ಯಾಂಬೋನ ಫಿಲ್ಲೇ ಓಡಾಡ್ತಾ ಇರ್ತೀಯ? ಆಯ್ತು ಬಿಡಿ ಬಾಸು, ಏನೋ ಹೇಳಿದ್ರೆ ಅದನ್ನೇ ದೊಡ್ಡದು ಮಾಡಬೇಡಿ ನೀವು. ಅಕಸ್ಮಾತ್ ಇವಾಗ್ಲೂ ಆ ಗೂಳಿ ನನ್ನ ಮುಂದೆ ಬರ್ಲಿ, ನನ್ನ ಶಕ್ತಿ ಏನು ಅಂತ ತೋರಿಸ್ತೀನಿ. ದುರ್ಗಾ ಸುಮ್ಮನಿರು. ಹೌದಾ ಮಾತಾ? ಬಾಸು, ನಾನು ಒಂದ್ಸಲ ಮಾತು ಕೊಟ್ರೆ ನನ್ನ ಮಾತನ್ನ ನಾನು ಮೀರೋದಿಲ್ಲ. ಸರಿ ಆಯ್ತು, ನೋಡಬೇಡ ಇವತ್ತು ಆ ಗೂಳಿನ ನೀನ ಅಂತ. ಚಿರು, ಹೋಗಿ ಆ ಗೂಳಿನ ಕರ್ಕೊಂಬ. ಬಾಸು, ಯಾಕೆ ಭಯ ಆಗೋಯ್ತಾ? ಹಾಗಲ್ಲ ಬಾಸು, ಅಕಸ್ಮಾತ್ ಆ ಗೂಳಿ ಬಂದು ನಿಮ್ಮಿಬ್ರಿಗೆ ಏನಾದ್ರೂ ತೊಂದರೆ ಮಾಡ್ಬಿಟ್ರೆ ಅದಕ್ಕೆ ಬೇಡ ಅಂತೆ ಅಷ್ಟೇ. ಏನ್ ಕನ್ಸರ್ನ್ ಇವ್ರಿಗೆ ನಮ್ಮ ಮೇಲೆ? ಕನ್ಸರ್ನ್ ಇಲ್ಲ, ಮಣ್ಣು ಇಲ್ಲ, ಸ್ವಯಂ ಅವಳಿಗಿರೋ ಭಯ ಅಷ್ಟೇ. ತಿರು, ಅದು ಸರಿ, ಇವಾಗಾದ್ರೂ ಇದ್ರ ಮೇಲೆಲ್ಲ ನಿಂಗೆ ನಂಬಿಕೆ ಬಂತ? ನನ್ನ ವಿಷಯಕ್ಕೆ ಯಾಕೆ ಬಂದೆ ನಿಮಗೆ? ಆಯ್ತು ಬಿಡಪ್ಪ, ಜಸ್ಟ್ ಕಿಡಿಂಗ್. ನೀವು ಮುಂದುವರಿಸಿ. ದೀಪ ದುರ್ಗಾ ಅಖಂಡ ದೀಪವನ್ನ ಬೆಳಗೋದು 2ನೇ ವ್ರತ, ನೆನಪಿರ್ಲಿ. ಸದ್ಯ ದೇವಿ ಅನುಗ್ರಹದಿಂದ ವ್ರತ ಏನೋ ಮುಗೀತು. ಆದ್ರೆ ಆ ಮಾಯ ಮತ್ತೆ ಸಂಜನಾ ಇವರಿಬ್ರ ಮೇಲೆ ಸೇಡ್ ತೀರ್ಸ್ಕೊಳ್ದೆ ಸುಮ್ಮನಾಗ್ತಾರೆ ಅಂತ ನನಗಂತೂ ಅನ್ನಿಸ್ತಿಲ್ಲ. ಯಾವುದಕ್ಕೂ ಅವರಿಬ್ರ ಮೇಲೆ ಹದ್ದಿನ ಕಣ್ಣಿಟ್ಟಿರ್ಬೇಕು. ಚಳಿ ಇದಲ್ಲ? ಹ್ಞೂ, ಬೇಗ ಹಚ್ಬೇಕು. ಚಿರು, ಏನು ಯೋಚನೆ ಮಾಡ್ತಾ ಇದೀಯಾ? ಬೆಳಗಿಂದ ಏನೇನಾಯ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ದೀಪ ಅವರು ಮತ್ತೆ ದುರ್ಗಾ ಅವರು ಒಂದು ತಾಳಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರಲ್ಲ. ನಾವು ಗಂಡ್ಮಕ್ಳಿದೀವಲ್ವಾ, ಯಾವಾಗಲೂ ನಾನು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಹೆಣ್ಮಕ್ಳಾಗಲ್ಲ, ನಾವು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಾನು ಅನ್ನೋದು ಸ್ವಾರ್ಥ, ನಾವು ಅನ್ನೋದು ಪ್ರೀತಿನ. ಗೊತ್ತಿಲ್ಲ. ಏನ್ ಜೋಕು ಸ್ವಲ್ಪ ನಮಗೂ ಹೇಳಿ. ಏಯ್ ಶಾನ್ವಿ, ತರುಣ್, ಏನಿದು ಸರ್ಪ್ರೈಸು? ನೀವ್ಯಾಕೆ ಬಂದ್ರಿ? ಶಾನ್ವಿ ಹಠ ಮಾಡ್ತಿದ್ಲು, ಅದಕ್ಕೆ ಕರ್ಕೊಂಬಂದೆ. ಹ್ಞೂ, ಮತ್ತೆ ನನ್ನನ್ನು ಒಬ್ಳನ್ನೇ ಬಿಟ್ಬಿಟ್ಟು ನೀವೆಲ್ಲ ಬಂದ್ರೆ ನನಗೆ ಫೋಮು ಆಗಲ್ವಾ? ಆಯ್ತು. ಈ ತಾಯಿ